ಇನ್ಮೇಲೆ ಕಾರ್ ಖರೀದಿ ಮಾಡೋರಿಗೆ ಬಿಗ್ ಶಾಕ್ ನ್ಯೂಸ್ ಆಗಿರತ್ತೆ. ಇನ್ನೋ ಕಾರು ಸಂಪೂರ್ಣವಾಗಿ ಬಂದ್ ಮಾಡ್ತಿದ್ದಾರೆ. ಯಾಕೆ ಬಂದ್ ಮಾಡ್ತಿದ್ದಾರೆ, ಕಾರಣ ಏನು ಎಲ್ಲ ಮಾಹಿತಿ ಇರತ್ತೆ. ಮತ್ತೆ ಇನ್ನೋ ಕಾರ್ ಅಷ್ಟೇನಾ ಅಥವಾ ಬೇರೆ ಯಾವ್ದಾದ್ರು ಕಾರ್ ಬಂದ್ ಮಾಡ್ತಾರ ಅದ್ರ ಕೂಡ ಮಾಹಿತಿ ಇರತ್ತೆ. ವಿಡಿಯೋ ಶೇರ್ ಮಾಡಿ ಮತ್ತೆ ಈ ಒಂದು ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಅದ ನಂತರ ಯಾರು ಯೂಟ್ಯೂಬ್ದಲ್ಲಿ ನೋಡ್ತಾ ಇದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಇನೋವಾ ಕಾರು 2027 ಮಾರ್ಚ್ ತಿಂಗಳಿಂದ ಬಂದ್ ಆಗ್ತಾ ಇದೆ. ಸಂಪೂರ್ಣವಾಗಿ ಭಾರತದಲ್ಲಿ ಬಂದ್ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನೋಡ್ತಾ ಇರಬಹುದು, ಪ್ರತಿಯೊಂದು ಕಡೆ ಎಲೆಕ್ಟ್ರಿಕಲ್. ಈಗ ಎಲ್ಲರೂ ಕೂಡ ಎಲೆಕ್ಟ್ರಿಕಲ್ ಕಾರ್ಗಳನ್ನ ಜಾಸ್ತಿ ಖರೀದಿ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಜಾಸ್ತಿ ಖರೀದಿ ಮಾಡ್ತಿದ್ದಾರೆ. ಇದೇನಿದೆಯಲ್ಲ ಡೀಸೆಲ್ ಕಾರುಗಳು, ಪೆಟ್ರೋಲ್ ಕಾರುಗಳು ಯಾರು ಕೂಡ ಜಾಸ್ತಿ ಪರ್ಚೇಸ್ ಮಾಡ್ತಾ ಇಲ್ಲ. ಆದ ಕಾರಣ ಈ ಒಂದು ಕಂಪನಿ ಈಗ ಮುಂದ್ಗಡೆ 2027ರಿಂದ ಸಂಪೂರ್ಣವಾಗಿ ಭಾರತದಲ್ಲಿ ಬಂದ್ ಮಾಡ್ಬೇಕಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದೆ. ಈಗ ಬಂದ್ ಆಗತ್ತಂತಲ್ಲ, 100% ಹೇಳಿದ್ದಾರೆ. ಇದರಲ್ಲಿ 90% ನಂಬಬಹುದು, ಇನ್ನು ಉಳಿದಂತ 10% ನಂಬೋದಕ್ಕೆ ಆಗೋದಲ್ಲ. ಈಗ ಬಂದಿರುವಂತ ಮಾಹಿತಿ, ಭಾರತದಲ್ಲಿ ಟಾಟಾ ಕೃಷ್ಣ ಇನೋವಾ ಕಾರ್ ಇದಾವಲ್ಲ ಅದೆಲ್ಲ ಬಂದ್ ಮಾಡ್ತಿದಾರೆ ಅಂತ ಹೇಳಿ ಮಾಹಿತಿ ಬಂದಿರತ್ತೆ. ಯಾರ್ಯಾರು ತಗೋರಿದಾರಲ್ಲ ಇದೇ ವರ್ಷದಲ್ಲಿ 2026ರಲ್ಲೇ ತಗೋರಿ. ಮತ್ತೆ ಅದು ಇನ್ನೊಂದು ಮಾಹಿತಿ, ಈ ಉಳಿದಂತ ಕಾರ್ಯ ಇದಾವಲ್ಲ ಅದು ಕೂಡ ಅರ್ಧಕ್ಕರ್ಧ ಬಂದಾದ್ರೂ ಆಗ್ಬಹುದು. ಯಾಕಂದ್ರೆ ಎಲ್ಲ ಡೀಸೆಲ್ ಕಾರನ್ನ ಬಂದ್ ಮಾಡಿ ಎಲೆಕ್ಟ್ರಿಕಲ್ ಕಾರನ್ನ ತರುವಂತ ಸಾಧ್ಯತೆ ಇದಾವೆ. ಇನೋವಾದಲ್ಲಿ ಕೂಡ ಅಷ್ಟೇ, ಡೀಸೆಲ್ ಕಾರ್ಗಳನ್ನ ಬಂದ್ ಮಾಡ್ತಾರೆ. ಏನು ಉಳಿದಂತದ್ದು ಇದಾವಲ್ಲ ಎಲೆಕ್ಟ್ರಿಕಲ್, ಆ ಒಂದು ಕಾರಣ ರೋಡಿಗೆ ಇಳಿಸೋರಿದ್ದಾರೆ. ಆದ ಕಾರಣ ಈ ರೀತಿಯಾಗಿ ಬಂದಿರುವಂತ ಮಾಹಿತಿ. ಇದರಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಬೈಕ್ಗಳು ಕೂಡ ಹಂಗ ಆಗ್ತಿದಾವೆ, ಪ್ರತಿಯೊಂದು ಕೂಡ ಎಲೆಕ್ಟ್ರಿಕಲ್ ಬರ್ತಿದಾವೆ. ಡೀಸೆಲ್ಗಳು, ಪೆಟ್ರೋಲ್ ಬಂದ್ ಆಗ್ತಾ ಇದೆ. ಉಳಿದಂತದ್ದು ತುಂಬಾ ಜನ ಎಲೆಕ್ಟ್ರಿಕಲ್ ಖರೀದಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಎಲೆಕ್ಟ್ರಿಕಲ್ದು ರಿಲೀಸ್ ಮಾಡಿದ್ರೆ ಒಳ್ಳೇದಾ ಅಥವಾ ಎಲೆಕ್ಟ್ರಿಕಲ್ ರಿಲೀಸ್ ಮಾಡಬಾರ್ದಾ ಅದನ್ನ ಕಮೆಂಟ್ ಮಾಡಿ.